ಹಾಯ್ ಗಾಯ್ಸ್, ನಾನು ನಿಮ್ಮ ಸಂಚಾರಿ ಲೈಫು ಮಧುಸೂದನ್ ಮಾತಾಡ್ತಾ ಇರೋದು. ಲಾಸ್ಟ್ ವಿಡಿಯೋ ಮಾಡಿದಾಗ ತಿರುಪತಿ ವಿಡಿಯೋ ಸಖತ್ತಾಗಿ ಬಯಸ್ಕೊಂಡಿದ್ದೀನಿ ಫ್ರೆಂಡ್ಸ್ಗಳಲ್ಲೆಲ್ಲ. ಕಾಮೆಂಟ್ಸಲ್ಲಿ ಯಾರೋ ಒಬ್ಬರು ಹೇಳಿದರು ವಾಯ್ಸ್ ಚೆನ್ನಾಗಿಲ್ಲ ಅಂತೇಳಿ, ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತೇಳಿ. ಎಸ್, ಅದನ್ನ ಒಪ್ಕೊತೀನಿ, ಯಾಕಂದರೆ ಅದು ನಾನು ಪ್ಲ್ಯಾಂಡಾಗಿ ಶೂಟ್ ಮಾಡಿಲ್ಲ. ಸೊ ನಾನಿವಾಗ ನೀವು ಎಲ್ಲರೂ ಕೊಟ್ಟಂಥ ಫ್ರೆಂಡ್ಸ್ ಎಲ್ಲರೂ ಕೊಟ್ಟಂಥ ಒಂದು ಕರೆಕ್ಷನ್ನ ತಗೊಂಡು ಇವಾಗ ನಾನು ಸ್ವಲ್ಪ ಲೈಟಾಗಿ ರಿಸರ್ಚ್ ಮಾಡಿ ನಮ್ಮ ಬಜೆಟಲ್ಲಿ ಆಗೋವಂಥ ಒಂದು ಮೈಕ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಅದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದೆ, ನಿನ್ನೆ ಆರ್ಡ್ರ್ ಮಾಡಿದೆ. ಸೊ ಟಕ್ ಅಂತ ಇವತ್ತು ಬಂತು. ಸೊ ಅದು ಯಾವುದು ಅಂತ ಹೇಳಿದ್ರೆ BOYA BY M1 ಅಂತೇಳಿ. ಸೊ ಹೇಗಿದೆ ಅಂತೇಳಿ ಈಗ ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ ಯಾವ ಥರ ಇದೆ ನೋಡೋಣ. ಸೊ ಮಾಡ್ತಾ ಇದ್ದೀನಿ. ಸೊ ಇದು ಏನೋ ಲೆದರ್ ಬ್ಯಾಗ್ ಇದೆ. ಓಹ್, ಚೆನ್ನಾಗಿದೆ. ಲೆದರ್ ಬ್ಯಾಗು ಕ್ವಾಲಿಟೀಸ್ ಚೆನ್ನಾಗಿದೆ, ಒಂಥರ ಎಲ್ಲಾದರೂ ಎತ್ಕೊಂಡು ಹೋಗೋದಕ್ಕೆ ಸಖತ್ತಾಗಿದೆ. ಸೊ ಅದಾದಮೇಲೆ ಇನ್ನೇನಿದೆ ಇದರಲ್ಲಿ, ಅದು ಇದು ಆಳು ಮೂಳೆ ಗೊತ್ತಲ್ಲ, ಮ್ಯಾನ್ಯಲ್ಸ್ ಇರ್ತವೆ. ಸೊ ಎಲ್ಲ ಅವಶ್ಯಕತೆ ಇಲ್ಲ. ಸೊ ಇದು ಕ್ವಾಲಿಫೈಡ್ ಸರ್ಟಿಫಿಕೇಷನ್ ಇದೆ ಇಲ್ಲೇ. ಸೊ ಅದು ನನಗೆ ಯೂಸ್ ಆಗಲ್ಲ, ಇರಲಿ ಪಕ್ಕದಲ್ಲಿರಲಿ. ಸೊ ರೋಡ್ ಏನಿದೆ ನೋಡೋಣ. ಓಕೆ, ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಂಥ ಒಂದು ಮೈಕ್ ಬಂತು. ಸೊ ಅದ್ರ ಜೊತೆಗೆ ಓಕೆ ಇಲ್ಲೊಂದು ಪೌಚ್ ಇದೆ. ಸೊ ಇದರಲ್ಲಿ ಏನಿದೆ, ಒಂದು ಶೆಲ್ ಇದೆ, ಒಂದು ಕ್ಲಿಪ್ ಇದೆ, ಸ್ಪಾಂಜ್ ಥರದ್ದು ನಾಯ್ಸ್ ಫಿಲ್ಟರ್ಗೇನೋ ಇದೆ ಇಲ್ಲಿ. ಸೊ ಜಾಕ್ ಇದೆ. ಸೊ ಥರ ಇದೆ ಇದು. ಸೊ ಮೇಯ್ನ್ ನನಗೇನಂದರೆ ವೈರ್ ಲೆಂತ್ ಎಷ್ಟು ಬರುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಅವೆಲ್ಲ ಚೆಕ್ ಮಾಡೋಣ ಈ ವಿಡಿಯೋದಲ್ಲಿ. ಸೊ ಈ ಥರ ಇದೆ. ಓಕೆ, ಇದು ಓಪನ್ ಆಯಿತು. ಥರ ಇದೆ. ಓಕೆ, ಇಲ್ಲಿ ಶೆಲ್ ಇಲ್ಲಿ ಇನ್ಸರ್ಟ್ ಮಾಡಬೇಕು. ಸೊ ಈ ಥರ ಶೆಲ್ ಇದೆ, -+. ಓಕೆ, ಥರ ಇದೆ. ತಾನೇ ಇಲ್ಲಲ್ಲಪ್ಪ, ಅಯ್ಯೋ ಏನಾಯಿತು. ಈ ಥರ ಐಟಮ್ಸ್ಗಳು ಒಂದೇ ಸಖತ್ ಬೇಜಾರಾಗುವಂಥದ್ದು. ಬೆಂಡ್ ಆಗಿಬಿಟ್ಟಿದೆ ಅದು. ಎಷ್ಟು ಸೆಕೆಂಡ್ ಇನ್ಸರ್ಟ್ ಮಾಡಿಬಿಡ್ತೀನಿ. ಯಪ್ಪ ಆಗೋ ಈಗೋ ಯಪ್ಪ ಬ್ಯಾಟ್ರಿ ಇನ್ಸರ್ಟ್ ಮಾಡಾಯಿತು. ಸೊ ನೆಕ್ಸ್ಟು ಇದನ್ನು ಕ್ಲೋಸ್ ಮಾಡಿಬಿಡೋಣ. ಸೊ ಇವಾಗ ವಾಯ್ಸ್ ಹೇಗೆ ಬರ್ತಾ ಇದೆ ಮತ್ತು ಮೈಕ್ ಕನೆಕ್ಟ್ ಮಾಡಿದ್ಮೇಲೆ ಯಾವ ಥರ ವಾಯ್ಸ್ ಬರುತ್ತೆ ಅಂತ ನೋಡೋಣ. ಸೊ ಆಯಿತು. ಸೊ ಅದಾದಮೇಲೆ ಮೈಕ್, ಇದೇ ಮೈಕ್ ನೋಡಿ, ಇದೇ ಮೈಕು. ಸೊ ಸ್ಪಂಜ್ ತೊಗೊಂಡು ಜಸ್ಟ್ ಈಗ ಇನ್ಸರ್ಟ್ ಮಾಡಬೇಕು. ಗೊತ್ತಿಲ್ಲ. ಓಕೆ, ಆಯಿತು. ಅದಾದಮೇಲೆ ಕ್ಲಿಪ್. ಸೊ ನೆಕ್ಸ್ಟ್ ಒಂದೆರಡು ಟ್ರಿಪ್ ಇದೆ. ಸೊ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ. ಮಡಿಕೇರಿ ಸೈಡು, ಇನ್ನೊಂದು ಗೋವಾ ಸೈಡು, ನೋಡೋಣ. ಸೊ ಆಯಿತು. ಸೊ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅನಿಸುತ್ತೆ. ಓಕೆ, ಸೊ ಅಷ್ಟೇ. ಸೊ ಇವಾಗ ಇದು ಮೇಯ್ನು ನನಗೆ ಇಂಪಾರ್ಟೆಂಟು. ಎಸ್, ಯಪ್ಪ ಸಖತ್ತಾಗಿದೆ ಇವರು. ಸುಮಾರು ಒಂದು 2-3 ಮೀಟ್ರ್ ಇದೆ ಇದು. ಒಂದು 2-3 ಮೀಟ್ರ್ ಇದೆ. ಸೊ ವೈರ್ ಲೆಂತ್ ಸಖತ್ತಾಗಿದೆ. ಸೊ ಇವಾಗ ಯಾವ ಥರ ರೆಕಾರ್ಡ್ ಆಗುತ್ತೆ ಅಂತ ನೋಡೋಣ. ಸೊ ಜಸ್ಟ್ ಇನ್ಸರ್ಟ್ ಮಾಡ್ತೀನಿ. ಓಕೆ, ಹಲೋ ಮೈಕ್ ಟೆಸ್ಟಿಂಗ್ 1 2 3. ರೆಕಾರ್ಡ್ ಆಗ್ತಾ ಇದೆಯಾ ಇಲ್ವಾ ನಿಮಗೆ ಗೊತ್ತಾಗುತ್ತೆ, ನನಗೆ ಗೊತ್ತಾಗ್ತಾ ಇಲ್ಲ. ಹಲೋ ಮೈಕ್ ಟೆಸ್ಟಿಂಗ್ 1 2 3. ಸಂಚಾರಿ ಲೈಫು ಮಧುಸೂದನ್ ಮಾತಾಡ್ತಾ ಇದ್ದೀನಿ. ಚೆನ್ನಾಗಿ ಆಗ್ತಾ ಇದೆ ರೆಕಾರ್ಡ್. ಸೊ ಇವಾಗ ವಿತೌಟ್ ಮೈಕ್ ಹೇಗಾಗ್ತಿದೆ? ಹಲೋ ವಿತ್ ಮೈಕ್. ಹಲೋ. ಓಕೆ, ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ
ಹೇಗಿದೆ ಸೌಂಡ್ ಕ್ಲಾರಿಟಿ ಅವೆಲ್ಲ ಸ್ವಲ್ಪ ಒಂದು ನನಗೂ ಗೊತ್ತಾಗ್ತಾ ಇಲ್ಲ ಹೇಗಿದೆ ಅಂತ. ಸೊ ಈ ವಿಡಿಯೋ ನೋಡೋದ್ಮೇಲೆ ಕೂಡ ನನಗೂ ಗೊತ್ತಾಗುತ್ತೆ ಅನ್ನೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ಯಾರು ತಿರುಮಲ ಬಗ್ಗೆ ಇನ್ಫಾರ್ಮೇಷನ್ಸ್ಗಳು ಸರಿಯಾಗಿ ನಮಗೆ ಕೇಳಿಸ್ತಿಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ, ಸೊ ಅವ್ರಿಗೋಸ್ಕರ ಎಲ್ಲರಿಗೋಸ್ಕರ ಓರಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಸೊ ತಿರುಪತಿಗೆ ಹೋಗಿದ ತಕ್ಷಣ ಸೊ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಸೊ ಹೇಗೆ ನಾವು ಮತ್ತೆ ಮನೆಗೆ ಬರಬೇಕಾದ್ರೆ ಬಸ್ ಹೋಗಬೇಕು, ಸೊ ಎಸ್ಪೆಷಲಿ ಫ್ಯಾಮ್ಲಿ ಕರ್ಕೊಂಡು ಹೋದಾಗ, ಮಕ್ಕಳನ್ನ ಕರ್ಕೊಂಡು ಹೋದಾಗ, ವಯಸ್ಸಾದವ್ರು ಕರ್ಕೊಂಡು ಹೋದಾಗ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಸೊ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ತಪ್ಪದೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹೊಡೆಯೋದು ಮಾತ್ರ ಮರಿಬೇಡಿ, ಆ್ಯಂಡ್ ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.